ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಉದರ ರೋಗ ಅಂದರೆ ನಮ್ಮ ಹೊಟ್ಟೆ ಪ್ರದೇಶದಲ್ಲಿ ಗಾಳಿ ಸಂಚರಣೆ ಆಗೋದು, ವಾತದೋಷ ಸಂಚರಣೆ ಆಗೋದು, ಅಥವಾ ಜಾಸ್ತಿ ಈ ನೀರು ಶೇಖರಣೆ ಆಗೋದು, ಇದಕ್ಕೆಲ್ಲ ಜಲೋದರ ಅಂತ ಕರಿತೀವಿ. ಇಂಥ ಸಮಸ್ಯೆಗಳಲ್ಲಿ ಏನೇನು ತಗೊಳ್ಳೋದ್ರಿಂದ ನಿಮ್ಮ ಕಾಯಿಲೆ ವಾಸಿಯಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆಲ್ಲ ನೀವು ವೈದ್ಯ ತಜ್ಞರನ್ನೇ ಮೀಟ್ ಮಾಡಬೇಕಾಗತ್ತೆ. ಅವರು ನಿಮಗೆ ಏನೇನು ಕಾಯಿಲೆ ಹೆಂಗಿದೆ ನಾಡಿ ಎಲ್ಲ ನೋಡ್ಬಿಟ್ಟು ನಿಮ್ಮದು ಪರೀಕ್ಷೆ ಮಾಡಿ ನಿಮಗೆ ಔಷಧಿಗಳೆಲ್ಲ ಕೊಡ್ತಾರೆ. ಸೊ ಆ ವೈದ್ಯರನ್ನ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಾನು ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಯಾವಾಗ ಬೇಕಾದರೂ ಬಂದು ನನ್ನನ್ನು ಮೀಟ್ ಮಾಡ್ಬೋದು. ಆಹಾರಗಳಲ್ಲಿ ಮೊದಲನೇದೇನು ಅಂದರೆ 1 ವರ್ಷ ಹಳೆ ಹುರುಳಿ ಕಾಳು ಸೇವನೆ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ. ಭೈಷಜ ರತ್ನಾವಳಿ ಅಂತ ಗ್ರಂಥದಲ್ಲಿ ಮೊದಲನೇ ಪಥ್ಯ ಆಹಾರ ಅವನು ಹೇಳಿದ್ದಾನೆ. 1 ವರ್ಷ ಹಳೆ ಹುರುಳಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿಲ್ಲ ಹೊಟ್ಟೆಯಲ್ಲಿರೋ ನೀರಿನ ಊತ ಕಮ್ಮಿ ಆಗುತ್ತೆ. 1 ವರ್ಷ ಹಳೆ ಅಕ್ಕಿ ಸೇವನೆ ಮಾಡೋದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಧಾನ್ಯಗಳಲ್ಲಿ ಹೇಳ್ತಾನೆ ಬಾರ್ಲಿ ಸೇವನೆ ಮಾಡೋದು. ಬಾರ್ಲಿ ಕೂಡ ಸೇವನೆ ಮಾಡೋದ್ರಿಂದ ಶ್ರೋತೋವರೋಧ ಕಮ್ಮಿ ಆಗುತ್ತೆ, ಮೂತ್ರಗಳೆಲ್ಲ ಚೆನ್ನಾಗಿ ಹೋಗುತ್ತೆ, ಹೊಟ್ಟೆ ಉಬ್ಬರ ಕೂಡ ತುಂಬ ಕಮ್ಮಿ ಆಗುತ್ತೆ, ನೀರು ಸೇರ್ಕೊಳ್ಳೋದು ಕೂಡ ತುಂಬ ಕಮ್ಮಿ ಆಗುತ್ತೆ. ಜೇನುತುಪ್ಪ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಆ ಜೇನುತುಪ್ಪದಲ್ಲಿ ಬೇರೆ ಬೇರೆ ಥರದ್ದು ಜೇನು ಹೂಗಳಲ್ಲಿ ಹೋಗಿ ಶೇಖರಣೆ ಮಾಡ್ಕೊಂಬಂದಿರುತ್ತೆ, ಅದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮಜ್ಜಿಗೆ ಸೇವನೆ ಮಾಡೋದು ತುಂಬ ಒಳ್ಳೆಯದು. ನೀರು ಮಜ್ಜಿಗೆ ಮಾಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಡೈಜೆಸ್ಟಿವ್ ಪುಡಿಗಳು, ಶುಂಠಿ, ಹಿಂಗು, ಜೀರಿಗೆ ಇದೆಲ್ಲ ಹಾಕೋದು ಸೇವನೆ ಮಾಡೋದು ಕೂಡ ಏನಾಗುತ್ತೆ ಅಂದರೆ ಶ್ರೋತ ಅವರೋಧಗಳು ಹೋಗುತ್ತೆ, ಅಗ್ನಿ ವೃದ್ಧಿ ಆಗುತ್ತೆ, ಕಲೆಕ್ಷನ್ ಆಗಿರೋದು ಉದರ ಪ್ರದೇಶದಲ್ಲೆಲ್ಲ ಓಪನ್ ಅಪ್ ಆಗಿ ಹೊಟ್ಟೋಗುತ್ತೆ. ತರಕಾರಿಗಳಲ್ಲಿ ಹಾವು ಪಡ್ವಲ್ಕಾಯಿ, ಸ್ನೇಕ್ ಗಾರ್ಡ್ ಅಂತ ಕರಿತೀವಿ, ಅದು, ಹಾಗಲಕಾಯಿ, ಬಿಟ್ಟರ್ಗೋಡು ಕೂಡ ಸೇವನೆ ಮಾಡ್ಬೋದು. ನುಗ್ಗೆಕಾಯಿ ಕೂಡ ಸೇವನೆ ಮಾಡ್ಬೋದು. ನೋಡಿ, ಹೇಳೋ ಪಥ್ಯಗಳಲ್ಲೆಲ್ಲ ಯಾವತ್ತೂ ಇದು 3 ಇದ್ದೇ ಇರುತ್ತೆ. ಕಾಡು ಪಡ್ವಲ್ಕಾಯಿ, ಹಾಗಲಕಾಯಿ, ನುಗ್ಗೆಕಾಯಿ ಇವೆಲ್ಲ ದೇಹಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದೇನು ಅಂದರೆ ಅಳಲೆಕಾಯಿ. ನಾನು ಹೇಳಿದ್ದಂಗೆ ಅಳಲೆಕಾಯಿಗೆ ಇನ್ನೊಂದು ಹೆಸರು ಶಿವ ಅಂತ. ನಾವು ಏನಾರು ತೊಂದರೆ ಆದರೆ ಶಿವನ ನೆನೆಸ್ಕೊಬೇಕು ಅಂತ, ಪರಮಾತ್ಮನ ನೆನೆಸ್ಕೊಬೇಕು ಅಂತ. ಅದಕ್ಕೆ ಅಳಲೆಕಾಯಿ ಎಲ್ಲ ಕಾಯಿಲೆಗಳಿಗೆ ಒಳ್ಳೆ ಮದ್ದು ಅಂತ. ಅಳಲೆಕಾಯಿ ಪಂಡಿತರು ಅಂತ ಹಳೆ ಕಾಲದಲ್ಲಿ ಇರೋರು, ಅವರು ಬೇರೆ ಬೇರೆ ಥರದ್ದು ಕಾಯಿಲೆಗಳಿಗೆ ಋತುಗಳಲ್ಲಿ ಬೇರೆ ಬೇರೆ ಅನುಪಾನ ಜೊತೆ ಮಿಕ್ಸ್ ಮಾಡಿ ಕೊಡೋರು. ಸೊ ಈ ಅಳಲೆಕಾಯಿ ಸೇವನೆ ಮಾಡೋದು ಕೂಡ ನಮ್ಮ ದೇಹದ ಉದರ ರೋಗ ವಾಸಿಯಾಗತ್ತೆ. ವೀಳ್ಯದೆಲೆ ತಿನ್ನಿ, ವೀಳ್ಯದೆಲೆ ಕಿಡೋ ತುಂಬ ಒಳ್ಳೆಯದು. ಚಿಕ್ಕ ಇಲೈಚಿ ಹಾಕ್ಕೊಂಡು ಅಗಿಯೋದು, ಚಿಕ್ಕ ಇಲೈಚಿ ಪುಡಿಯಲ್ಲಿ ನಿಮ್ಮ ಅಡುಗೆ ಪದಾರ್ಥಗಳಲ್ಲಿ ಹಾಕ್ಕೊಳ್ಳೋದು, ಅಥವಾ ನೀವು ಒಳ್ಳೆ ನಿಂಬೆಹಣ್ಣು ಜ್ಯೂಸ್ ಮಾಡಿ ಚಿಕ್ಕ ಇಲೈಚಿ ಹಾಕ್ಕೊಳ್ಳೋದು, ಇದು ಸೇವನೆ ಮಾಡೋದು ಕೂಡ ಈ ನಿಮ್ಮ ಹೊಟ್ಟೆ ಪ್ರದೇಶದಲ್ಲಿ ದೋಷಗಳು ಸಂಚಯ ಆಗೋದೆಲ್ಲ ಹೊಟ್ಟೋಗುತ್ತೆ. ಹಾಲು ಹಾಗೂ ಮೂತ್ರ, ಮೇಕೆ ಹಾಲು ಮೂತ್ರ ರೆಕಮೆಂಡ್ ಮಾಡಿದೆ ಆಯುರ್ವೇದ. ಈ ಉದರ ರೋಗದಲ್ಲಿ ತುಂಬ ಈಸಿಯಾಗಿ ಡೈಜೆಷನ್ ಆಗಬೇಕು ಅಂಥ ಆಹಾರನೇ ಸೇವನೆ ಮಾಡಬೇಕು. ಕಹಿಯಾಗಿರೋ ಪದಾರ್ಥಗಳು ಸೇವನೆ ಮಾಡಬೇಕು. ನೋಡಿ, ಇವೆಲ್ಲ ಕರೆಕ್ಟಾಗಿ ಮಾಡ್ಕೊತಾ ಇದ್ದರೆ ಈ ಹೊಟ್ಟೆ ಪ್ರದೇಶದಲ್ಲಿ ನೀರು ಸೇರ್ಕೊಳ್ಳುತ್ತೆ. ನೋಡಿ, ಅಸೈಟಿಸ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಅಸೈಟಿಸ್ ಅಂತ ಕಾಯಿಲೆಗಳಲ್ಲಿ ಬೇರೆ ಬೇರೆ ಮೂಲ ಕಾರಣಗಳಿರುತ್ತೆ. ಅದನ್ನು ನೀವು ವೈದ್ಯರ ಹತ್ರ ಹೋಗಿ ಪರಿಶೀಲನೆ ಮಾಡಿಸ್ಕೊಂಡು ಅದನ್ನು ನೀವು ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಬೇಕಾಗತ್ತೆ. ಆಯುರ್ವೇದದಲ್ಲೂ ಇದಕ್ಕೆ ಒಳ್ಳೆ ಮದ್ದಿದೆ. ನಾನು ಹಲವಾರು ಅಸೈಟಿಸ್ ಕೇಸಸ್ನ ತುಂಬ ಸಕ್ಸಸ್ಫುಲ್ಲಾಗಿ ಟ್ರೀಟ್ ಮಾಡಿದ್ದೀನಿ. ವಿರೇಚನ ಇರಲಿ, ಬಸ್ತಿಗಳಿರಲಿ, ಅಥವಾ ಒಳ್ಳೆ ಔಷಧಿಗಳಿವೆ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನೀವು ನಾನು ಪರ್ಟಿಕ್ಯುಲರಾಗಿ ಹೇಳಿದ ಆಹಾರಗಳು ಕೂಡ ಸೇವನೆ ಮಾಡಿದ್ರೆ ಜಲೋದರ ಅಂತ ಕಂಡೀಷನ್ಸು ಕಮ್ಮಿ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.